ಹಾಯ್ ಎಲ್ರಿಗೂ. ಇವತ್ತು ನಾನು ಹೆಸರುಬೇಳೆ ಕಿಚಡಿ ಮಾಡೋಣ ಅಂತ ಮಕ್ಕಳಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಮಗಳಿಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಎರಡೂ. ಅಕ್ಕಿ ಮತ್ತು ಬೇಳೆನ ಒಟ್ಟಿಗೆ ನೆನೆಸಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಆಮೇಲೆ ಇದಕ್ಕೆ ನಾನು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ 2 ಎಸಳಿನಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಮತ್ತು ಅರಿಶಿನ, ಆಮೇಲೆ 4-5 ಕಾಳಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಡೈಜೆಷನ್ನಿಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಕೆಲವು ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಂತ ನಾನು ಇವಳಿಗೆ ಯಾವಾಗಲೂ ಹಾಕ್ತೀನಿ ಅದನ್ನ. ನಾನು ಕಿಚಡಿ ಮಾಡಿದಾಗ ನಾನು ಆಲ್ಮೋಸ್ಟ್ ಹಾಕ್ತೀನಿ. ಹಾಗಾಗಿ ಹಾಕ್ತಾಯಿದ್ದೀನಿ. ಜೀರಿಗೆ ಬದಲಿಗೆ ಹಿಂಗೂ ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. 3-4 ವಿಸಿಲ್ ಕುಕ್ಕರ್ ಕೂಗಿಸ್ಕೊತೀನಿ. ಅದಾದಮೇಲೆ ಈ ಕಿಚಡಿಯಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳಲ್ಲಿ ಅನಿಮಿಯಾ ಬರೋದು ಪ್ರಿವೆಂಟ್ ಮಾಡುತ್ತೆ. ಹಾಗೆ ಪ್ರೋಟೀನ್ ಡಿಫಿಷಿಯನ್ಸಿ ಹಾಗೆ ಯಾವುದು ಬರಲ್ಲ. ಹಾಗಾಗಿ ಇದನ್ನು ನಾನು ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆಮೇಲೆ ಸ್ಕಿನ್ನಿಗೆ ಒಳ್ಳೆಯದು ಮಕ್ಕಳಿಗೆ. ಹಾಗೆ ಹೇರಿಗೆ ಒಳ್ಳೆಯದು. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಆಮೇಲೆ ನಾನು ಇವಳಿಗೆ ಆವಾಗವಾಗ ಮಾಡಿಕೊಡುವಾಗ ನಾನು ಬೇರೆ ತರಕಾರಿ ಎಲ್ಲ ಆ್ಯಡ್ ಮಾಡ್ತೀನಿ. ಬಟ್ 6 ಮಂತ್ ಮಕ್ಕಳಿಗೆ ಮಾಡಿಕೊಡುವಾಗ ಬೇರೆ ಯಾವುದೇ ತರಕಾರಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ 6-7 ಮಂತಿಗೆಲ್ಲ. ಯಾಕಂದರೆ ಅವರಿಗೆ ಸಪ್ರೇಟಾಗಿ ಸ್ಟಾರ್ಟಿಂಗಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ, ಹಾಗಾಗಿ 6-7 ಮಂತ್ ಮಕ್ಕಳಿಗೆಲ್ಲ ಬೇರೆ ತರಕಾರಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಕ್ಯುಮಿನ್ ಸೀಡ್ಸನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಜೀರಿಗೆ ಪೌಡರ್ನು ಯೂಸ್ ಮಾಡ್ಬೋದು. ಇವತ್ತು ನನ್ನ ಮಗಳು ಮಲಗಿಲ್ಲ ಇನ್ನೂ, ಹಾಗಾಗಿ ಅವಳು ಜೊತೆಯಲ್ಲೇ ಇದ್ದಾಳೆ ಅಡುಗೆ ಮಾಡುವಾಗ. ಇದು ತುಂಬ ಚೆನ್ನಾಗಿರುತ್ತೆ ಕಿಚಡಿ. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಯಾರಾದರೂ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಏನು ಊಟ ಮಾಡ್ತಿಲ್ಲ ಅಥವಾ ಯಾವಾಗಲೂ ಒಂದೇ ಥರ ಮಾಡಿಕೊಡೋದು ಬೋರ್ ಅನ್ನಿಸುತ್ತೆ ಅಂತ ಅಂದಾಗ ಈ ಥರ ಕಿಚಡಿಗಳನ್ನ ಮಾಡಿಕೊಡ್ಬೋದು. ಇದಕ್ಕೇನು ಉಪ್ಪು ಹಾಕಬೇಕು, ಸಕ್ಕರೆ ಹಾಕಬೇಕು ಏನೂ ಇಲ್ಲ, ಅವಶ್ಯಕತೆ ಇಲ್ಲ. ಎಂಡಲ್ಲಿ ಬೇಕಂದರೆ ತುಪ್ಪ ಹಾಕಿ ಕೊಡ್ಬೋದು. ನಾನು ಇವಳಿಗೆ ತುಪ್ಪ ಹಾಕಿ ಕೊಡ್ತಿದ್ದೀನಿ. ನನ್ನ ಮಗಳಿಗೆ ಇನ್ನೂ 1 ಇಯರ್ ಆಗಿಲ್ಲ. 1 ಇಯರ್ ಆದಮೇಲೆ ನಾನು ಉಪ್ಪು ಮತ್ತು ಶುಗರ್ ಬೆಳೆಸ್ತೀನಿ ಅವಳಿಗೆ. ನಾನು ಇದನ್ನು ಮಾಡಿಕೊಂಡಿದ್ದು ನನ್ನ ಮನೆ ಹತ್ರ ಒಬ್ಬರು ಹೇಳ್ತಾಯಿದ್ರು, ಮಕ್ಕಳಿಗೆ ತುಂಬ ಒಳ್ಳೆಯದಂತೆ ಇದು ಹೆಸರುಬೇಳೆ ಅದು ತುಂಬ ಒಳ್ಳೆಯದಂತೆ ಬ್ರೈನ್ ಡೆವಲಪ್ಮೆಂಟಿಗೆ, ಹಾಗೆ ಮೂಳೆಗೆ ತುಂಬ ಒಳ್ಳೆಯದಂತೆ. ಸೊ ನಾನು ಹಾಗಾಗಿ ಅವಳಿಗೆ ಅವಾಗ ಮಾಡಿಕೊಡ್ತಾ ಇದ್ದೆ. ಸೊ ಯಾಕೆ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು. ಇವತ್ತು ಮಾಡ್ತಾ ಇದ್ದೀನಲ್ಲ, ಹಾಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನಮಗೆ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆದರೆ ಈ ಥರ ಇದು ಹೆಸರುಬೇಳೆ ಆ ಥರ ಏನಾದರೂ ಇದ್ದರೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗುತ್ತೆ. 1/4 ಕೆಜಿಗೆಲ್ಲ 35-40 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಹಾಗಾಗಿ ಇದು ಎಲ್ಲರಿಗೂ ಅಫೋರ್ಡೆಬಲ್ ಆಗಿರುತ್ತಲ್ವ ಅಂತ ಅನ್ನಿಸ್ತು. ಅದಕ್ಕೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಇದು ವೆಯ್ಟ್ ಗೇಯ್ನಿಗೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಮಕ್ಕಳು ನಿದ್ದೆ ಮಾಡಿಲ್ಲ ಅಂದರೆ ಅಡುಗೆ ಕೋಣೆಯಲ್ಲಿ ಏನೂ ಕೆಲಸ ಆಗಲ್ಲ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಎಲ್ಲ ಕಡೆನೂ ಅವರೇ ಇರ್ತಾರೆ. ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಹೀಗೆ ಆಗುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ. ನಮ್ಮ ಎನರ್ಜಿ ಎಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲೇ ಹೋಗುತ್ತೆ ಅನಿಸುತ್ತೆ ಮೇ ಬಿ. ಒಬ್ಬೊಬ್ಬರಿಗೆ ಹೆಲ್ಪಿಗೆ ಯಾರಾದರೂ ಇರ್ತಾರೆ, ಒಬ್ಬೊಬ್ಬರಿಗೆ ನಮ್ಮಂಥವರಿಗೆ ಈ ಥರ ನಾವೇ ಎಲ್ಲನೂ ನೋಡ್ಕೊಂಡು ಮಾಡ್ಕೊಂಡಿರ್ಬೇಕಷ್ಟೇ. ನಮಗೊಂಥರ ಮಕ್ಕಳು ನಿದ್ದೆ ಮಾಡಿದರೆ ಗೋಲ್ಡನ್ ಟೈಮ್ ಥರ. 5 ಮಿನಿಟ್ಸ್ ನಿದ್ದೆ ಮಾಡಿದ್ರೆ ನಮ್ಮದು 50 ಕೆಲಸ ಆಗಿರುತ್ತೆ ಅಲ್ವಾ? ಆ ಕಡೆ ನಾನು ಕಿಚಡಿ ಬೇಯಕ್ಕಿಟ್ಟಿದ್ದೀನಿ. ಈ ಕಡೆ ನಾನು ಮಧ್ಯಾಹ್ನಕ್ಕೆ ಹಾಗೆ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಚ್ಕೊತಾ ಇದ್ದೀನಿ. ನನ್ನ ಮಗಳು ಅದರಲ್ಲಿ ಬೇರೆ ಕರೆದು ಏನಾದರೂ ಕೊಡ್ತಾನೇ ಇದ್ದಾಳೆ. ಏನು ಮಾಡೋಣ, ಅವಳು ನೋಡ್ಕೋಬೇಕು, ನಾನು ಮಾಡ್ಕೋಬೇಕು ಏನಾದರೂ. ಕಿಚಡಿ ಇಷ್ಟು ಬೆಂದಿದೆ.
ಇಷ್ಟ ಆದರೆ ಸಾಕಾಗುತ್ತೆ. ನಾನು ಮತ್ತೆ ಉಪವಾಸ ಸಪ್ರೇಟಾಗಿ ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. 6 ಮಂತ್ ಮಕ್ಕಳಿಗೆಲ್ಲ ಮಾಡೋದಾದರೆ 1 ಸ್ಪೂನು 2 ಸ್ಪೂನು ಆ ಥರ ಮಾಡಿ, ಯಾಕಂದರೆ ಕಪ್ಪುಗಳಲ್ಲಿ ತಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. 6 ಮಂತ್ ಮಕ್ಕಳು ಸ್ವಲ್ಪನೇ ತಿನ್ನೋದಲ್ವಾ, ಹಾಗಾಗಿ ಜಾಸ್ತಿ ಏನು ಮಾಡ್ಕೋಬೇಕಾಗಿಲ್ಲ. ನೀವು ಮನೆಯವ್ರ ಜೊತೆಗೆ ತಿಂತೀರಾ ಅಂತಂದರೆ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದರೆ ನಾನಿಲ್ಲಿ ನನಗೂ ಮಧ್ಯಾಹ್ನಕ್ಕೆ ಸೇರಿಸಿನೇ ಮಾಡ್ಕೊತಾ ಇದ್ದೀನಿ, ಉಳಿದ್ರೆ ನಾನೇ ತಿನ್ಬೋದು ಅಂತ. ಸಣ್ಣ ಕುಕ್ಕರ್ ಇದ್ದರೆ ಚೆನ್ನಾಗಾಗುತ್ತೆ. ನಂದಿದು ಸಣ್ಣ ಕುಕ್ಕರಲ್ಲ, ಇದೂ 3 ಲೀಟ್ರ್ ಕುಕ್ಕರ್. ಹಾಗಾಗಿ ಇದರಲ್ಲಿ ಅಷ್ಟು ಕಡಿಮೆ ಕ್ವಾಂಟಿಟೀಲಿ ತೊಗೊಂಡ್ರೆ ನನಗೆ ಕಷ್ಟ ಆಗುತ್ತೆ, ಬೇಯಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಸಣ್ಣ ಕುಕ್ಕರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಪ್ರೇಟಾಗಿ ಬೇಯಿಸ್ಕೊಳ್ತೀರಾ ಅಂತಂದರೆ ಹಂಗಂದ್ರೂ ಓಕೆ. ನಾನು ಮತ್ತೆ ವಾಪಸ್ ನೀರು ಹಾಕಿ ಬೇಯಿಸಿದ್ದೀನಿ ಅದನ್ನ, ಕುಕ್ಕರಲ್ಲಿ ಹಾಕಿಟ್ಟಿದ್ದೇನೆ. ಅದನ್ನ ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗಲಿಲ್ಲ. ಇಷ್ಟು ಹದಕ್ಕೆ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ಏನು ಮಾಡ್ತಾಳೆ ನೋಡೋಣ. ಯೂಶ್ವಲಿ ನಾನು ಕೊಡ್ತಾ ಇರ್ತೀನಲ್ಲ, ಅವಳಿಗೆ ಇಷ್ಟ ಆಗುತ್ತೆ. ಇದು ನಂದು ಫ್ರಂಟ್ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ಕೊಡ್ತಿರೋ ಥರ ಕಾಣಿಸುತ್ತೆ. ಬಟ್ ಇದು ನಾನು ರೈಟ್ ಹ್ಯಾಂಡಲ್ಲೇ ಕೊಡ್ತಾ ಇದ್ದೀನಿ, ಫ್ರಂಟ್ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಲೆಫ್ಟಲ್ಲಿ ಕಾಣಿಸ್ತಿದೆ. ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಇದು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸಾಲ್ಟ್ ಹಾಕಿಲ್ಲ ಅಂತಂದ್ರೂ ಅದೊಂಥರ ಟೇಸ್ಟಿಯಾಗಿರುತ್ತೆ. ಸೊ ಇಷ್ಟಪಟ್ಟು ಖಂಡಿತವಾಗ್ಲೂ ತಿಂತಾರೆ. ನಾವಿಲ್ಲಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ, ತುಂಬ ಜನ ಇದ್ದಾರೆ. ಹಾಗೆ ನನಗೆ ಲೈಬ್ರರಿಗೆ ಹೋಗೋಣ ಅಂತ ಅನ್ನಿಸ್ತು. ಅಲ್ಲಿಂದ ಒಂದೆರಡು ಬುಕ್ಸ್ಗಳು ಬೇಕು ಅಂತ ಅನ್ನಿಸ್ತು, ಹಾಗೂ ಹೋಗ್ತಾ ಇದ್ದೀವಿ. ಹಾಗೆ ಇದು ಕಿಡ್ಸ್ಗಳಿಗೆ ಯಾವ ರೀತಿ ಕಿಚಡಿ ಕೊಟ್ಟರೆ ಯಾವ ರೀತಿ ಬೆನಿಫಿಟ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.